ಹೆಣ್ಣು ಮಕ್ಕಳ ತಂದೆ ನನ್ನ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ನನ್ನ ಪ್ರಾಣ ಪ್ರವಾದಿಯವರಿಗೆ ಇಬ್ರಾಹಿಂ, ಕಾಸಿಂ, ಅಬ್ದುಲ್ಲಾ ಎಂಬ ಗಂಡು ಮಕ್ಕಳು ಜನಿಸಿದ್ರು. ಅವರೆಲ್ಲ ಬಾಲ್ಯದಲ್ಲೇ ಮರಣ ಹೊಂದಿದ್ರು. ಆ ಬಳಿಕ ಉಳಿದು ಬಾಳಿ ಬೆಳಗಿದವರೆಲ್ಲ ಹೆಣ್ಣು ಮಕ್ಕಳು. ಅಂದಿನ ಅರೇಬಿಯಾದಲ್ಲಿ ಗಂಡು ಸಂತಾನವಿಲ್ಲದಿರುವುದು ಅತ್ಯಂತ ಅವಮಾನಕರ ಸಂಗತಿಯಾಗಿತ್ತು. ಆದ್ದರಿಂದ ಅರಬ್ ಪುಂಡ್ರು ನನ್ನ ಪ್ರಾಣ ಪ್ರವಾದಿಯವರನ್ನು ಅಬೂತ್ವರ್ ಎಂದು ಗೇಲಿ ಮಾಡುತ್ತಿದ್ದರು. ಅಬೂತ್ವರ್ ಎಂದರೆ ಕುಟುಂಬವನ್ನು ಮುಂದಕ್ಕೊಯ್ಯುವ ವಾರಸುದಾರನಿಲ್ಲದವ ಎಂದರ್ಥ. ಇಂತಹ ಗೇಲಿಗಳಿಗೆ ನನ್ನ ಪ್ರಾಣ ಯಾವತ್ತೂ ಬೆಲೆ ಕಲ್ಪಿಸದೆ ತನ್ನ ಬದುಕುಳಿದಿರುವ ಹೆಣ್ಣು ಮಕ್ಕಳನ್ನು ಅತ್ಯಂತ ಪ್ರೀತಿಯಿಂದ ಸಾಕಿ ಸಲಹಿದರು. ಅರಬ್ ಪುಂಡರು ಅಬೂತ್ವರ್ ಎಂದು ಗೇಲಿ ಮಾಡಿದಾಗ ಅಲ್ಲಾಹನು ಸೂರಾ ಕೌಸರ್ ಎಂಬ ಪವಿತ್ರ ಕುರ್ಆನಿನ ಅತ್ಯಂತ ಚಿಕ್ಕ ಅಧ್ಯಾಯದ ಮೂಲಕ ನನ್ನ ಪ್ರವಾದಿಯನ್ನು ಸನ್ಮಾನಿಸಿದನು. ನನ್ನ ಪ್ರಾಣ ಜನಿಸುವ ಕಾಲಕ್ಕೆ ಅರೇಬಿಯಾದಲ್ಲಿ ಜನಿಸಿದ ಮಗು ಹೆಣ್ಣಾದರೆ ಜನ್ಮ ಕೊಟ್ಟ ತಂದೆಯೇ ಸ್ವತಃ ತನ್ನ ಹಸುಗೂಸನ್ನು ಜೀವಂತ ದಫನ ಮಾಡುವಂತಹ ಕ್ರೂರ ಸಂಪ್ರದಾಯ ಚಾಲ್ತಿಯಲ್ಲಿತ್ತು. ಅಷ್ಟರ ಮಟ್ಟಿಗೆ ಹೆಣ್ಣೆಂದರೆ ಅವಮಾನ ಎಂಬಂತಹ ನೀಚ ಭಾವನೆ ಅರೇಬಿಯಾದಲ್ಲಿತ್ತು. ಪ್ರವಾದಿಯವರು ಅವರ ವಿರುದ್ಧ ಸೃಷ್ಟಿ ಮಾಡಿದ ಕ್ರಾಂತಿಯ ಫಲವಾಗಿ ಅದೇ ಅರೇಬಿಯಾದಲ್ಲಿ ಹೆಣ್ಣು ಮಕ್ಕಳ ತಂದೆಯಾಗುವುದೆಂದರೆ ಅತ್ಯಂತ ಗೌರವದ ಸಂಗತಿ ಎಂಬಂತಹ ಹೊಸ ಪರಂಪರೆಯ ಸೃಷ್ಟಿಯಾಯಿತು. ಅಂದಿನಿಂದ ಅರೇಬಿಯಾದಲ್ಲಿ ಹೆಣ್ಣು ಮಗುವಾದರೆ ಮಾಷಾ ಅಲ್ಲಾಹ್, ಮಬ್ರೂಕ್ ಎನ್ನುತ್ತಾ ಶುಭಾಶಯ ಕೋರುವ ಹೊಸ ಸಂಪ್ರದಾಯ ಹುಟ್ಟಿಕೊಂಡಿತು. ಹೆಣ್ಣು ಮಗು ಜನಿಸಿದರೆ ಅದೇ ಅರಬರು ಕುಣಿದು ಕುಪ್ಪಳಿಸಿ ಸಂತೋಷಾಚರಣೆ ಆರಂಭಿಸಿದರು. ನನ್ನ ಪ್ರಾಣ ಮುತ್ತು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬೋಧಿಸಿದ್ರು, ಯಾರಿಗಾದರೂ ಇಬ್ಬರು ಹೆಣ್ಣು ಮಕ್ಕಳು ಜನಿಸಿದರೆ ಆ ಹೆಣ್ಣು ಮಕ್ಕಳನ್ನು ಪ್ರೀತಿಯಿಂದ ಸಾಕಿ ಸಲಹಿ ಒಳ್ಳೆಯ ಶಿಕ್ಷಣ ಕೊಟ್ಟು ಉತ್ತಮ ವರನಿಗೆ ಮದುವೆ ಮಾಡಿಕೊಟ್ರೆ ಅವರಿಗೆ ಸ್ವರ್ಗ ಖಚಿತ ಎಂದು. ಸಲ್ಲಲ್ಲಾಹು ಅಲಾ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ.